ನಮಸ್ಕಾರ ವೀಕ್ಷಕರೇ, ಫ್ರೀಡಮ್ ಟಿವಿ ವಿಶೇಷ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ಭೀಮೇಶ್ ಗೋನಾಳ್. ವೀಕ್ಷಕರೇ, ಈ ಒಂದು ವಿಶೇಷ ಪಾಡ್ಕಾಸ್ಟ್ನಲ್ಲಿ ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರ ಜೀವನದಲ್ಲಿ ಅನೇಕ ಕನಸುಗಳನ್ನು ಕಟ್ಕೊಂಡಿದ್ದರು. ಆ ಕನಸುಗಳಿಗೆ ಆದಷ್ಟು ಬೇಗ ಯಶಸ್ಸು ಸಿಗಲಿಲ್ಲ, ಸಾಕಷ್ಟು ಕಷ್ಟಗಳನ್ನು ಪಟ್ಟರು. ನಮ್ಮ ಥರ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಂಥವರು ಚಿಕ್ಕ ಚಿಕ್ಕ ಕೆಲಸಗಳನ್ನು ಮಾಡಿಕೊಂಡು ಈಗ ಒಂದು ಒಳ್ಳೆಯ ಸ್ಥಾನಕ್ಕೆ ತಮ್ಮನ್ನು ತಾವು ಗುರುತಿಸ್ಕೊಂಡಂತಹ ವ್ಯಕ್ತಿ. ಕಿರುತೆರೆಯಲ್ಲಿ ಅವರ ಹೆಸರು ಈಗ ಭಾಳ ಕೇಳಿ ಬರ್ತಾ ಇದೆ. ಸಾಕಷ್ಟು ಅಭಿಮಾನಿಗಳನ್ನು ಕೂಡ ಹೊಂದಿದ್ದಾರೆ ಅವರದೇ ಆದಂಥ ಒಂದು ರೀತಿಯಲ್ಲಿ, ನಟನಾ ಶೈಲಿಯಲ್ಲಿ. ಅವರೇ ಈಗ ಉದಯ ಟಿ ವಿಯಲ್ಲಿ ಬರ್ತಿರುವಂತಹ ಮೈನಾ ಒಂದು ಸೀರಿಯಲ್ ಏನಿದೆ, ಆ ಒಂದು ಸೀರಿಯಲ್ನ ನಾಯಕ ಧ್ರುವ ಅನ್ನೋ ಕ್ಯಾರೆಕ್ಟರನ್ನು ಅವರು ಅಲ್ಲಿ ಅಭಿನಯಿಸ್ತಾ ಇದ್ದಾರೆ. ಅದರಲ್ಲಿ ಅವರ ರಿಯಲ್ ಆದ ಹೆಸರು ಸಿದ್ಧಾರ್ಥ ಎಸ್ ಸ್ವಾಮಿ ಅಂತ. ಇವರು ಬರೀ ನಮ್ಮ ಕನ್ನಡದಲ್ಲಿ ಮಾತ್ರ ಅಲ್ಲ, ತೆಲುಗಿನಲ್ಲಿ ಕೂಡ ಅವರ ಒಂದು ಆ್ಯಕ್ಟಿಂಗನ್ನು ತೋರಿಸ್ಬಿಟ್ಟು ಸೈ ಅನ್ನಿಸ್ಕೊಂಡಂತಹ ವ್ಯಕ್ತಿ. ಇಂಥವರು ಇವತ್ತು ನಮ್ಮ ಪಾಡ್ಕಾಸ್ಟ್ನಲ್ಲಿ ಬಂದಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸಿದ್ಧಾರ್ಥ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ? ತುಂಬ ಚೆನ್ನಾಗಿದೆ. ಎಲ್ರಿಗೂ ನಮಸ್ಕಾರ. ಹೇಗಿದೆ ಲೈಫ್? ಸೂಪರ್ಬ್ ಆಗಿದೆ. ಈಗ ಚೆನ್ನಾಗಿದೆ. ಮೊದಲು ಹೇಗಿತ್ತು? ಮೊದಲು ಚೆನ್ನಾಗಿತ್ತು. ನಾನು ಯಾವತ್ತೂ ಕಂಪ್ಲೇಂಟ್ ಮಾಡಿಲ್ಲ. ಕಷ್ಟಗಳಿರುತ್ತೆ ಜೀವನದಲ್ಲಿ, ಅದು ಇಲ್ಲ ಅಂದರೆ ಅದು ಸುಮ್ಮನೆ ಬೋರ್ ಆಗುತ್ತೆ, ಸಪ್ಪೆ ಆಗುತ್ತೆ ಜೀವನ. ಸೊ ಡಿಫ್ರೆಂಟ್ ಪಾಯಿಂಟ್ಸಲ್ಲಿ ಬೇರೆ ಬೇರೆ ಥರ ಕಷ್ಟಗಳು ಬಂತು, ಹೋಯಿತು. ಸಿದ್ಧಾರ್ಥ ಅವರು ನಟನೆಗೆ ಬರೋಕ್ಕಿಂತ ಮುಂಚೆ ಅವರ ಒಂದು ಜೀವನ ಶೈಲಿ ಚಿಕ್ಕವರಿದ್ದಾಗಿಂದ ಯಾವ ಥರ ಬೆಳೆದ, ಎಲ್ಲಿ ಅವರು ಮೂಲತಃ ಅಂತ? ನೀವು ಬೆಂಗಳೂರವರ ಅಥವಾ? ನಾನು ಮೂಲತಃ ಬೆಂಗಳೂರನ್ನೇ, ಬೆಂಗಳೂರಲ್ಲೇ ಹುಟ್ಟಿ. ನಮ್ಮ ತಾಯಿ ಮಾಗಡಿ ಕಡೆಯಿಂದ. ನಾನಂತೂ ಬೆಂಗಳೂರಲ್ಲೇ ಹುಟ್ಟಿ ಬೆಳೆದಿರೋದು. ಸೊ ಪ್ರಾಪರ್ ಬೆಂಗಳೂರು. ಪಕ್ಕ ಬೆಂಗಳೂರು ಹುಡುಗ. ಪಕ್ಕ ಬೆಂಗಳೂರು ಹುಡುಗ ಆಗಂಥವರು ಇದಕ್ಕಿದಂಗೆ ಹೋಗ್ಬಿಡ್ತಾರೆ ನಮ್ಮ ತೆಲುಗು ಇಂಡಸ್ಟ್ರಿಗೆ ಹೋಗ್ಬಿಡ್ತಾರೆ. ಮತ್ತು ಅದಕ್ಕೆ ಆದರೂ ಕೂಡ ನಾನು ನಮ್ಮ ಕನ್ನಡನ ಬಿಡಬಾರ್ದು, ಯಾಕೆಂದರೆ ಹುಟ್ಟೂರು ಎಲ್ರಿಗೂ ಪ್ರೀತಿ ಅಲ್ವಾ, ಅದೇ ರೀತಿ ಕನ್ನಡಕ್ಕೆ ಬಿಡಬಾರ್ದು. ಮತ್ತೆ ಕನ್ನಡದಲ್ಲಿ ಬಂದಿರೋದು. ಅವ್ರನ್ನ ಕೇಳ್ತಾ ಹೋಗೋಣ, ಎಲ್ಲನೂ ಮಾತಾಡಿಸ್ತಾ ಹೋಗೋಣ. ನಿಮ್ಮ ಒಂದು ಬಾಲ್ಯದಿಂದ ನೀವು ಹೇಳೋದಾದರೆ ನಿಮ್ಮ ವಿದ್ಯಾಭ್ಯಾಸ, ಕುಟುಂಬ ಎಲ್ಲ ಏನು ಹೇಗಿದೆ ಅಂತ? ತುಂಬ ಚೆನ್ನಾಗಿತ್ತು. ಏನಾಯಿತು ಅಂದರೆ, ನಮ್ಮ ತಾಯಿ ಕಂಪ್ಲೀಟಾಗಿ ಎಜುಕೇಷನ್ಗೆ ತುಂಬ ಪ್ರಯಾರಿಟಿ ಕೊಡೋರು ಯಾವಾಗಲೂ. ಸೊ ಎಜುಕೇಷನ್ನೇ ಮುಖ್ಯವಾಗಿರೋದ್ರಿಂದ ನನ್ನ ಜೀವನದಲ್ಲಿ ICSE ಸಿಲೆಬಸ್ಸಲ್ಲೇ ಓದಿಸ್ಬೇಕು ಅಂತ ಅವರು ಕನಸಿದ್ದಿದ್ದರಿಂದ ICSEಯಲ್ಲೇ ಓದಿಸಿದ್ರು. ಆಮೇಲೆ 10th ತನಕ, 10th ಆದಮೇಲೂ ಕೂಡ 11th ಆ್ಯಂಡ್ 12th ನಾನು ಕ್ಲಿಯರ್ ಆಯಿತು. ಅದು ಕೂಡ ISCಯಲ್ಲೇ ಮಾಡಿದ್ದು. ಆಮೇಲೆ ಏನಂತಾರೆ, NIT ಸುರತ್ಕಲ್ಗೆ ಹೋಗ್ಬೇಕಂತ ಪ್ಲ್ಯಾನ್ ಇತ್ತು. ಅದು JEE ಎಕ್ಸಾಮ್ ಆ ಟೈಮಲ್ಲಿ ನಮ್ಮ ತಂದೆ ತೀರ್ಕೊಳ್ತಾರೆ. ಸೊ ಅದು ನಮ್ಮ ಫ್ಯಾಮಿಲಿಗೆ ತುಂಬ ಎಫೆಕ್ಟ್ ಆಯಿತು. ಸೊ ಅದರಿಂದ ನಾನು JEE ಮುಗ್ಸೋಕ್ಕಾಗಲಿಲ್ಲ. ಸೊ ಇನ್ನೊಂದು ವರ್ಷ ಬರೀತೀನಿ ಅಂತ ಹೇಳಿದೆ. ಸಾಕಷ್ಟು ಕಡೆ ಇದು ಹೇಳಿದ್ದೀನಿ. ಬಟ್ ಅದಾದಮೇಲೆ ಡಿಗ್ರಿ ಬಂದೆ, BSc ಮಾಡಿಕೊಂಡೆ, ಫಿಸಿಕ್ಸ್, ಮ್ಯಾಥ್ಸ್, ಕಂಪ್ಯೂಟರ್ ಸೈನ್ಸ್. ಅದು ಮಾಡ್ತಾ ನನಗೊಂದು ಆಸಕ್ತಿ ಇತ್ತು ಡೈರೆಕ್ಷನ್ ಕಡೆ. ಸೊ ಅಲ್ಲಿಂದ ಡೈರೆಕ್ಷನ್ ಕಡೆ ವರ್ಕ್ ಮಾಡಿಕೊಂಡು ಬೇರೆ ಶಾರ್ಟ್ ಫಿಲ್ಮ್ಸ್ ಮಾಡಿಕೊಂಡು ಕ್ರಾಫ್ಟ್ ಕಲಿತಾ ಹೋದೆ. ಆಮೇಲೆ ಆಡಿಷನ್ ಮಾಡಿದೆ. ಆ್ಯಂಡ್ ಒಂದು 23-24 ಆಡಿಷನ್ ಆದಮೇಲೆ ಒನ್ ಆಫ್ ಸೆಕೆಂಡ್ ಲೀಡ್ ಆಗಿ ರಾಮಾಚಾರಿ ಅನ್ನೋ ಧಾರಾವಾಹಿಯಲ್ಲಿ ಸಿಕ್ತು. ಆಮೇಲೆ ಆಡಿಷನ್ ಕೊಡ್ತಾ ತೆಲುಗಲ್ಲಿ ಸಿಕ್ತು. ಈ ಥರ ಇದು ಓಕೆ. ಬಟ್ ಆದರೆ ನಿಮ್ಮ ಫ್ಯಾಮಿಲಿಗೆ ಅಂತ ಬಂದಾಗ, ಯಾರಿಗೇ ಆಗಲಿ ಕುಟುಂಬ ಅಂತ ಬಂದಾಗ ತಂದೆ ತಾಯಿ ಇಬ್ಬರು ತುಂಬ ಇಂಪಾರ್ಟೆಂಟು. ಬಟ್ ಆದರೆ ನೀವು ಚಿಕ್ಕವರಿದ್ದಾಗೆ ತಂದೆನ ಕಳ್ಕೊಂಡು 17 ನಾನು 17 ವರ್ಷ ಇದ್ದಾಗ. ಅಂದರೆ ಫ್ಯಾಮಿಲಿಯನ್ನು ನಿಭಾಯಿಸೋದು ಆ ಟೈಮಲ್ಲಿ ನೀವು ನೋಡಿದಂಗೆ ನಿಮ್ಮ ತಾಯಿ ಅವ್ರಿಗೆ ಎಷ್ಟು ಕಷ್ಟ ಆಗಿತ್ತು ಅಂತ? ತುಂಬ ಕಷ್ಟ ಆಗಿತ್ತು. ಸ್ಟಾರ್ಟಿಂಗಲ್ಲಿ ನಂದು 12th ಮುಗಿದಿದ ತಕ್ಷಣ ನನ್ನ ಫಸ್ಟ್ ಇಯರ್ ಡಿಗ್ರಿಯಲ್ಲಿ ನಾನು ಟ್ಯುಟೋರಿಯಲ್ ಸ್ಟಾರ್ಟ್ ಮಾಡ್ಕೊಂಡಿದ್ದೆ, ಫ್ಯಾಮ್ಲಿಗೆ ಸ್ವಲ್ಪ ಸಪೋರ್ಟ್ ಆಗಲಿ ಅಂತ. ಸೊ 10th ಅವ್ರಿಗೆ ಮೇಯ್ನಾಗಿ ಬೋರ್ಡ್ ಎಕ್ಸಾಮ್ಸ್ಗೋಸ್ಕರ ಪ್ರಿಪೇರ್ ಮಾಡ್ತಿದ್ದೆ. ನಂದು NCERT ಸಿಲೆಬಸ್ ಇರುತ್ತಲ್ವ, ನಮ್ಮದು ISC ನಮ್ಮ ಸಿಲೆಬಸ್ ಏನಿತ್ತು ಅದು NCERT ಮೀರಿನ ಹೆಚ್ಚಾಗಿತ್ತು. ಸೊ ನನಗೆ NCERT ತುಂಬ ಈಸಿ ಅನಿಸೋದು. ಸೊ ಐ ಯೂಸ್ ಟು ಟೀಚ್ 10th ಗ್ರೇಡರ್ಸ್. ಆಮೇಲೆ 10th ಗ್ರೇಡರ್ಸಿಗೆ ಮಾಡ್ತಿದ್ದೆ. 9th, 8th, 11th ಆ್ಯಂಡ್ 12th ಅವ್ರಿಗೂ ಮ್ಯಾಥಮೆಟಿಕ್ಸ್ ಮತ್ತು ಬೇರೆ ಸಬ್ಜೆಕ್ಟ್ಸ್ ಹೇಳ್ಕೊಟ್ಟಿದ್ದೀನಿ. ಅದು ಫೈನಾನ್ಷಿಯಲಿ ಹೆಲ್ಪ್ ಆಗೋದು. ಆ್ಯಂಡ್ ನಾನು ಕಾಲೇಜ್ ಟೈಮಲ್ಲಿ ಹೋಗಬೇಕಾದ್ರೆ ನಂದು ಖರ್ಚುಗಳು ಏನಾದರೂ ಹೊರಗಡೆ ಹೋಗಬೇಕು ಅಂದರೆ ಕಾಲೇಜ್ಗೆ ಹೋಗ್ತಾನೆ ಪಾಕೆಟ್ ಮನಿಗೆ ಮತ್ತು ಸ್ವಲ್ಪ ಒಂದು ಅಮ್ಮನಿಗೆ ಸಹಾಯ ಮಾಡಿ ಒಂದು 20,000-25,000 ಆಗೋದು ತಿಂಗಳಿಗೆ. ಆವಾಗಲೇ ಅಷ್ಟೊಂದು ಆಗೋದು. ಅಂದರೆ
ಬೇಸಿಕ್ ಸ್ಯಾಲ್ರಿ ಥರ ಆವಾಗಲೇ ಆಗೋದು. ಸೊ ನನಗೆ ಎಲ್ಲಿ ಕೆಲಸ ಹುಡುಕ್ಬೇಕನ್ನೋ ಟೆನ್ಷನೇ ಇಲ್ಲ. ನನಗೆ ಎಟ್ ಸಮ್ ಪಾಯಿಂಟ್ ನನಗೆ ಯಾವ ಥರ ಕಾನ್ಫಿಡೆನ್ಸ್ ಇತ್ತು ಅಂದರೆ ಏನೂ ಇಲ್ಲದ್ರೂ ನಾನು ಟೀಚರ್ ಆಗ್ಬೋದು. ಹಂಗೆ ಈಗ ಅದಾಗೋದು ಕೂಡ ಕಷ್ಟ ಆಗ್ಬಿಟ್ಟಿದೆ ಬಟ್ ಈಗಿನ ಸಿಚುವೇಶನ್ ಆ ಥರ ಏನಿಲ್ಲ ಸರ್. ನನಗೆ ನೀವು ಕೇಳೋದಾದರೆ ಇವಾಗಿರೋ ಆಪರ್ಚುನಿಟೀಸ್ ಟೈಮಲ್ಲಿ ನಿಮ್ಮ ಸ್ಕಿಲ್ ಲೆವೆಲ್ ಮೇಲೆ ನಿಮಗೆ ಕೆಲಸ ಸಿಗುತ್ತೆ. ನಿಮಗೆ ಕರೆಕ್ಟಾಗಿ ಇವಾಗ ಮೇ ಬಿ ಎಲ್ಲ ಕಡೆನೂ ನಿಮಗೆ ಕೆಲಸ ಸಿಗದೆ ಹೋಗ್ಬೋದು. ನಾವು ಆಪರ್ಚುನಿಟೀಸ್ನ ಹುಡ್ಕೊಳ್ಳೋದಕ್ಕೆ ಏನು ಕಷ್ಟ ಆಗಿಲ್ಲ. ಇವಾಗ ಸೋಷಿಯಲ್ ಮೀಡಿಯಾ ಇದೆ, ಯೂಟ್ಯೂಬ್ ಇದೆ. ನಿಮ್ಗೆಲ್ಲೂ ಹೇಳ್ಕೊಡೋಕ್ಕಾಗದೆ ಹೋದರೆ ಯೂಟ್ಯೂಬಲ್ಲಿ ಹೇಳಿ. ನಿಮ್ಮ ಕ್ವಾಲಿಟಿ, ನಿಮ್ಮ ಪ್ರೆಸೆಂಟೇಷನ್ ಚೆನ್ನಾಗಿದ್ದರೆ ಜನ ನೋಡ್ತಾರೆ. ಅದು ಖಂಡಿತ. ಅದು ಕೂಡ ಈಗ ಒಂದು ದೊಡ್ಡ ಉದ್ಯಮ ಆಗಿಯೇ ಬೆಳೀತಾ ಇರೋದು. ಅದೆಲ್ಲ ಒಂದು ಕಡೆ ಓಕೆ. ಈಗಿದ್ದಂಥ ಸಿದ್ಧಾರ್ಥ್ ಅವರು ಮನೆಯಲ್ಲಿ ಹೆಲ್ಪ್ ಮಾಡ್ತಾಯಿದ್ರು, ಟ್ಯೂಷನ್ ಹೇಳ್ಕೊಡ್ತಾಯಿದ್ರು. ಈಗ ಈ ಒಂದು ಆ್ಯಕ್ಟಿಂಗ್ ಫೀಲ್ಡಿಗೆ ಬರಬೇಕು, ಅದೆಲ್ಲ ಏನು ಕತೆ, ಹೆಂಗೆ ಶುರುವಾಯಿತು? ಅದು ಆಕ್ಸಿಡೆಂಟ್, ಕಂಪ್ಲೀಟಾಗಿ ಆಕ್ಸಿಡೆಂಟ್. ಅನ್ಕೊಂಡೇ ಇರಲಿಲ್ವಾ ನೀವು? ಅನ್ಕೊಂಡೇ ಇರಲಿಲ್ಲ. ಬಟ್ ಆದರೆ ನಾವು ಕೇಳ್ಪಟ್ಟಂಗೆ ಏನೋ ನೀವು ಡೈರೆಕ್ಷನ್ ಕಡೆ ಡೈರೆಕ್ಷನ್ ಕಡೆ ತುಂಬ ಇಂಟ್ರೆಸ್ಟ್ ಇತ್ತು. ಕ್ಯಾಮ್ರಾ ಮುಂದೆ ಬರೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ನಂಗೆ ಕೈ ನಡ್ಗೋದು ಕ್ಯಾಮ್ರಾ ಮುಂದೆ ಬರೋಕ್ಕೆ ನಿಜವಾಗ್ಲೂ. ಇವಾಗ ಆ್ಯಕ್ಚುಲಿ ಮೆಟ್ರೋ ಸಾಗ ಅಂತ ಒಂದು ಚಾನಲ್ ಇದೆ, ಯೂಟ್ಯೂಬ್ ಚಾನಲ್. ಅದು ಸ್ಕೆಚಸ್ ಮಾಡೋದು. ಆ ಟೈಮಲ್ಲಿ 2022 ಅಲ್ಲಿ ಒಂದು ಆಡಿಷನ್ಸ್ ಥರ ಒಂದು ಅವ್ರಿಗೆ ಸ್ಟೋರಿಗೆ ಹಾಕಿದ್ರು, ಅವ್ರಿಗೆ ಆ್ಯಕ್ಟರ್ಸ್ ಬೇಕಾಗಿದ್ದಾರೆ ಅಂತ. ನಾನು ಹೋಗಿ ಆಡಿಷನ್ ಕೊಟ್ಟಿದ್ದಾಗ ನಾನು ಅದು ಏನು ಲೈನ್ಸ್ ಓದಕ್ಕೆ ಬರ್ತಾ ಇಲ್ಲ, ನನಗೆ ಬಾಯಿ ತೊದಲಿಸ್ತಾ ಇದೆ. ಬಟ್ ನಾನು ಅವ್ರ ಹತ್ರ ಮಾತಾಡಿದ್ದು ನೋಡಿ ಫಸ್ಟ್ ಟೈಮ್ ಅದೇ ಕ್ಯಾಮ್ರಾ ಫೇಸ್ ಮಾಡಿದ್ದು. ಅವಾಗ ಆಡಿಷನ್ಸ್ ಶುರು ಮಾಡ್ಕೊಂಡಿದ್ದೆ, ಆಡಿಷನ್ಸ್ ಮಾಡ್ತಿದ್ದೆ. ಇವಾಗ ತುಂಬ ಜನ ಆಡಿಷನ್ಸ್ಗೆ ಹೋಗ್ತಾರೆ, ಅವರೆಲ್ಲರಿಗೂ ಇದು ಅರ್ಥ ಆಗುತ್ತೆ. ನಮಗೆ ಲೈನ್ಸ್ ಬರ್ತಿರಲ್ಲ, ಅಷ್ಟು ನ್ಯಾಚುರಲಾಗಿ ಬರಲ್ಲ. ಸೊ ಅವಾಗ ಏನಾಗಿತ್ತು, ನಾನು ಅವ್ರ ಜೊತೆ ಬಿಹೈಂಡ್ ದ ಕ್ಯಾಮ್ರಾ ಇಂಟರ್ಯಾಕ್ಟ್ ಮಾಡಿದ್ದೆ ಅಲ್ವಾ, ಅವ್ರಿಗೆ ಅದು ತುಂಬ ಕಂಫರ್ಟಬಲ್ ಆಗಿ ಅನ್ನಿಸ್ತು. ಓಕೆ, ಪೀಪಲ್ ಸ್ಕಿಲ್ಸ್ ಚೆನ್ನಾಗಿದೆ ಇವನಿಗೆ ಅಂತ ನನ್ನ ಹೋಸ್ಟ್ ಮಾಡೋಕ್ಕೆ ಬಿಟ್ಟರು. ಸೊ 2022 ಅಲ್ಲಿ ಏಪ್ರಿಲ್ ಮಂತಲ್ಲಿ ನನ್ನ ಮೊದಲನೇ ವಿಡಿಯೋ ಯಾವುದು, ಡಾಕ್ಟರ್ ರಾಜ್ಕುಮಾರ್ ಅವರ ಬರ್ಡೇಗಿಂತ 2 ದಿನದ ಹಿಂದೆ ಒಂದು ಪಬ್ಲಿಕ್ ಇಂಟರ್ವ್ಯೂ ಥರ ಎಲ್ರಿಗೂ ಕೇಳಿ, ನಿಮಗೆ ಡಾಕ್ಟರ್ ರಾಜ್ಕುಮಾರ್ ಸರ್ ಬಗ್ಗೆ ನಿಮ್ಗೆ ಏನು ಆಸಕ್ತಿ, ಅಂದರೆ ಅವ್ರದ್ದು ಯಾವುದಾದ್ರೂ ಹಾಡು ಹಾಡಿ ಅಥವಾ ಆ ಮೂವಿಯಿಂದ ಯಾವುದಾದ್ರೂ ಡೈಲಾಗ್ಸ್ ಹೇಳಿ, ಈ ಥರ ಒಂದು ಇಂಟರ್ವ್ಯೂ ಮಾಡಿದ್ವಿ. ದಟ್ ವಾಸ್ ಮೈ ಫಸ್ಟ್ ವಿಡಿಯೋ. ಅಲ್ಲಿಂದ ಶುರುವಾಯಿತು. ಅಲ್ಲಿಂದ ಕ್ಯಾಮ್ರಾ ಮುಂದೆ ಬರೋದು ಶುರು ಆಯಿತು. ಕ್ಯಾಮ್ರಾ ಹಿಂದೆ ನನಗೆ ಕಲಿಯೋ ಆಸಕ್ತಿ ತುಂಬ ಇದ್ದಿದ್ದರಿಂದ ಗುಟ್ರುಗು ಅಂತ ಒಂದು ಯೂಟ್ಯೂಬ್ ಶಾರ್ಟ್ ಫಿಲ್ಮ್ ಮಾಡಿದ್ದೀನಿ, ವರ್ಜಿನ್ ವೈಶಾಲಿ ಅಂತ ಇನ್ನೊಂದು ಮಾಡಿದ್ದೀನಿ. ಅಂದರೆ ಅದು ಬೋತ್ ಆರ್ ಅವಾರ್ಡ್ ವಿನ್ನಿಂಗ್ ಶಾರ್ಟ್ ಫಿಲ್ಮ್ಸ್. ಸೊ ಅದರಲ್ಲಿ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದ್ದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.